ನಮಸ್ಕಾರ. ಮಕರ ರಾಶಿಯವರ ವಾಸ್ತುದೋಷದ ಪರಿಹಾರಗಳನ್ನು ನಾವು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ದೈವ ಮಾಹಿತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನೀಡುವಂತಹ ಎಲ್ಲ ರೀತಿಯ ದೈವ ಮಾಹಿತಿಗಳು ಹಾಗೂ ರಾಶಿ ಭವಿಷ್ಯಗಳು ಹಾಗೂ ರಾಶಿ ವಾಸ್ತುದೋಷದ ಪರಿಹಾರಗಳು ನಿಮ್ಮ ಮೊಬೈಲಿಗೆ ಬರುತ್ತದೆ. ಮಕರ ರಾಶಿಯವರಿಗೆ ದಕ್ಷಿಣ ದಿಕ್ಕು ಶುಭ ಫಲವನ್ನು ಕೊಡುತ್ತದೆ. ಸಿರಿ ಸಂಪತ್ತು, ಕೀರ್ತಿ, ಗೌರವ, ಕಾರ್ಯಜಯ, ಆರೋಗ್ಯ, ಆಯಸ್ಸು, ವೃತ್ತಿ ವ್ಯಾಪಾರಗಳಲ್ಲಿ ಲಾಭವನ್ನು ಹಾಗೂ ಅನೇಕ ರೀತಿಯಲ್ಲಿ ಭಾಗ್ಯವನ್ನು ಕೊಡುತ್ತದೆ. ಮಕರ ರಾಶಿಯವರು ಬೇರೆ ದಿಕ್ಕುಗಳ ಮನೆಯಲ್ಲಿ ವಾಸಿಸಬೇಕಾದಲ್ಲಿ ಅಶಾಂತಿ, ಆರೋಗ್ಯ, ಅಪಕೀರ್ತಿ, ಸಂಸಾರದಲ್ಲಿ ಕಲಹ, ವೃತ್ತಿ ವ್ಯಾಪಾರಗಳಲ್ಲಿ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ಆದ ಕಾರಣ ಈ ರಾಶಿಯವರು ಮುಂಜಾಗೃತಕರವಾಗಿ ಕ್ರಮವಾಗಿ ದೋಷ ಪರಿಹಾರದ ನಂತರ ವಾಸಿಸಬಹುದಾಗಿರುತ್ತದೆ. ಮಕರ ರಾಶಿಯವರು ಶೀಘ್ರ ಪರಿಹಾರಕ್ಕಾಗಿ ಶ್ರೀ ಮೃತ್ಯುಂಜಯ ಯಂತ್ರವನ್ನು ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಸ್ಥಾಪಿಸಿದರೆ ಆಯುರಾರೋಗ್ಯ ಭಾಗ್ಯಾದಿ ಸಕಲ ಐಶ್ವರ್ಯಗಳು ಹಾಗೂ ಕಾರ್ಯಜಯ ಲಭಿಸುತ್ತದೆ ಹಾಗೂ ದೋಷ ನಿವಾರಣೆಯಾಗುತ್ತದೆ. ಮಕರ ರಾಶಿಯವರು ಸುಲಭ ಪರಿಹಾರಕ್ಕಾಗಿ ಪ್ರತಿದಿನ ಬೆಳಗ್ಗೆ 6 ರಿಂದ 8 ಗಂಟೆ ಒಳಗಾಗಿ ಸ್ತೋತ್ರವನ್ನು 48 ಸಲ ಜಪಿಸಿದರೆ ಸಕಲ ಭಾಗ್ಯಗಳು ಪ್ರಾಪ್ತಿಯಾಗಿ ಸುಖ ನೆಮ್ಮದಿಗಳು ಲಭಿಸುತ್ತದೆ. ಮಂತ್ರ: ಶ್ರೀ ಆಂಜನೇಯಂ ಮಹಾವೀರಂ ಭಕ್ತಾಗ್ರೇಸರಂ ನಮಾಮಿ ಸಕಲ ಭಾಗ್ಯಪ್ರದಾಯಕ ಭಕ್ತವತ್ಸಲಂ. ಮಕರ ರಾಶಿಯವರು ತಾಂತ್ರಿಕ ಪರಿಹಾರಕ್ಕಾಗಿ ಶನಿವಾರದಂದು ಸಾಯಂಕಾಲ 6 ರಿಂದ 9 ಗಂಟೆ ಒಳಗಾಗಿ ಅಕ್ಕಿ 1 ಪಾವು ಮತ್ತು 9 ಬಾಳೆಹಣ್ಣನ್ನು ಅರಳಿ ಮರದ ಬುಡದಲ್ಲಿ ಇಟ್ಟು 3 ಪ್ರದಕ್ಷಿಣೆ ಮಾಡಿದರೆ ದೋಷ ಪರಿಹಾರವಾಗಿ ಸಕಲ ಸಂಪತ್ತುಗಳು ಮತ್ತು ಆಯುರಾರೋಗ್ಯಗಳು ಪ್ರಾಪ್ತಿಯಾಗುತ್ತದೆ. ದಕ್ಷಿಣ ದಿಕ್ಕಿಗೆ ಅಧಿಪತಿ ಯಮ. ದಕ್ಷಿಣ ದಿಕ್ಕು ಯಾವುದೇ ಶುಭ ಕಾರ್ಯಗಳಿಗೆ ಶ್ರೇಷ್ಠವಾಗಿರುವುದಿಲ್ಲ. ಇಂತಹ ಹೆಚ್ಚಿನ ಮಾಹಿತಿಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.